3 ವರ್ಷದಿಂದ ಯಾರು ಮಾಡಿರಲಿಲ್ಲ. ಹೊಸ ಕಾನ್ಸೆಪ್ಟ್ ಅಲ್ಲಿ ಮಟನ್ फोर्थ टाइम ಇದು फोर्थ टाइम ಓ ಅವರೇ ನೀವೇನ ಕರ್ಕೊಂಡ್ ಬಂದಿದ್ದು बिरयानी बहुत अच्छा लगता है एकदम ಸೂಪರ್ कड़क। ಕೆಳಗಡೆಯಿಂದ ಉರಿ ಹಾಕಿ ಸಾಕು ಅಂತ ಮೇಲಿಂದ ಉರಿ ಹಾಕ್ತಾ ಇದ್ದಾರೆ. ಮಾಡಿರೋ 4 ಗಂಟೆಗೆ ಇಟ್ಟಿದ್ರೆ ಒಂದು 6 ಕಾಲ್ಗೆಲ್ಲ ಖಾಲಿ ಆಗುತ್ತೆ. 95 kg ರೈಸು, ಮಟನ್ 125. ಓಕೆ, ಒಂದು 600 ಪೀಸ್ ಇರುತ್ತೆ, ಅಲ್ಲಿವರೆಗೂ ಕೊಡಬಲ್ಲ. ನಮಸ್ಕಾರ ಕರುನಾಡು, ಎಲ್ಲರಿಗೂ ಭಾನುವಾರದ ಬಾಡೂಟಕ್ಕೆ ಸ್ವಾಗತ. ನಾವಿವತ್ತು ಅಕ್ಷಯ ದಮ್ ಬಿರಿಯಾನಿ ಹತ್ರ ಬಂದಿದ್ದೀವಿ. ಇವಾಗ ಟೈಮ್ ಒಂದು 2:50, 3 ಗಂಟೆ ಸಮಯ. ನೋಡಿ, ಬೆಳಗ್ಗೆನೆ ಬಿಸಿ ಬಿಸಿ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಟನ್ ಬಿರಿಯಾನಿ ನೋಡಿ, ಅಕ್ಷಯ ದಮ್ ಬಿರಿಯಾನಿ. ಬಿರಿಯಾನಿ ಸ್ಮೆಲ್ ಮಾತ್ರ ಘಮ 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 ಅಂತ ಇದೆ. ಕೈಯಾಗಿ ತಿನ್ಕೊಬಿಡು ಹಂಗೆ. ಆದ್ರೆ ಇನ್ನೂ ರೈಸ್ ಹಾಕಿಲ್ಲ, ರೈಸ್ ಹಾಕೋರು ವೇಟ್ ಮಾಡಬೇಕಾಗತ್ತೆ. ನೋಡೋಣ, ಮಟನ್ ಬೇಯ್ಲಿ ಒಂದು ಸ್ವಲ್ಪ, ಬೆಂದ್ಮೇಲೆ ಇನ್ನೂ ಸ್ಮೆಲ್ ಬರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಬಿರಿಯಾನಿ ತಿನ್ನೋದು ಅಂದ್ರೆ ಏನೋ ಒಂಥರ ಖುಷಿ. ಬಾ, ಮಟನ್ ನೋಡಿ ಅಲ್ಲಿ ಎಷ್ಟು ಬೇಗ ಬಂದಿದೆ. 25-30 ನಿಮಿಷಕ್ಕೆ ಬೇಯ್ದು ಅಷ್ಟೇ ಅಲ್ಲ, ಒಂದು ಅರ್ಧ ಗಂಟೆ ಬೇಯಿಸ್ತಾರೆ ಅಷ್ಟೇ ಅಲ್ಲ. ಅರ್ಧ ಗಂಟೆ ಎಲ್ಲ ಐತೆ, ಅದೇ ಒಂದು 20 ನಿಮಿಷ. ಹಾಂ, ರೈಸ್ ಎಷ್ಟು ಕೆಜಿ ಆಗ್ತಾ ಇದೀರಾ ಭಟ್ರ? ರೈಸು 95 kg ರೈಸು, ಮಟನ್ನು 125. ಓಕೆ, ಅಕ್ಷಣ ರೈಸು ಒಂದೇ ತರನ 3 ತರ ಹಾಕ್ತೀರಾ? 3 ತರ. ಏನ್ ಕಾತರ? 3 ತರ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ರುಚಿ ಚೆನ್ನಾಗಿರುತ್ತೆ ಅಂತ ನಾವು. ಯಾವುದು ಬಾಸುಮತಿ ಮತ್ತೆ ಬಾಸುಮತಿ, ಜೀರಾ ಸಾಂಬಾರ್, ಅದು ಬುಲೆಟ್ ರೈಸು, 3 ಮಿಕ್ಸ್ ಮಾಡಿ ಹಾಕ್ತೀರಾ? ಓಕೆ ಓಕೆ, ಟೇಸ್ಟ್ ಅದಕ್ಕೋಸ್ಕರನೇ ಅಂತ. ಇದು ಈ ಮಸಾಲೆ ಎಲ್ಲ ನೀವು ಆಡ್ಸೋದು ಮಾಡೋದು ಎಲ್ಲ ಒಂದೇ. ಯಾರು ಕಲ್ಸಿದ್ದು ನಿಮ್ಗೆ? ಕಲ್ತಿದ್ದೆಲ್ಲ ಪ್ರಯೋಗ ನಮ್ದೇ. ಹಾ, ಪ್ರಯೋಗ ಮಾಡ್ತಾ ಇರೋದೇ, ಮಾಡ್ಬಿಡೋಣ ಹೊಸ್ದಾಗಿ ಮಾಡೋಣ ಅಂತ ಮಾಡಿದ್ದ ಅಲ್ಲ? ಯಾರು ಐಡಿಯಾ ಕೊಟ್ಟಿದ್ದು ಅಂತ? ನಿಮ್ಗೆ ಬಂದಿದ್ದ? ನೀವೇ ಮಾಡ್ಬೇಕಂತ? ಅಂದ್ರೆ ಎಲ್ಲ ಹಸಿ ಹಂಗೆ ರೋಸ್ಟ್ ಮಾಡ್ಕೊಂಡು ಹಾಕ್ತಿದ್ವಿ. ಆಮೇಲೆ ಪೌಡ್ರು ಸ್ಟಾರ್ಟ್ ಮಾಡ್ಬಿಟ್ಟು ಪೌಡ್ರು ತರ. ಈಗ ಡೈರೆಕ್ಟ್ ಮಟನ್ ಪೌಡ್ರು 2 ಮಿಕ್ಸ್ ಮಾಡಿ ಹಾಕೋದು. ಕಲ್ತ್ಕೊಂಡಿದ್ದೀರಾ? ಪೌಡ್ರು ಹೊರಗಡೆ ಸಿಗುತ್ತಾ ಇಲ್ಲ ನಿಮಗೆ ಮಾತ್ರ? ಯಾರಿಗೂ ಕೊಡಲ್ಲ? ನಿಮ್ಮ ರೆಸಿಪಿ ಯಾರಿಗೂ ಬಿಟ್ಕೊಡ್ಬಾರ್ದು ಅಂತ. ಸೂಪರ್ ಸೂಪರ್. ಮತ್ತೆ ಮಟನ್ ಇವತ್ತು ಎಷ್ಟು ಹಾಕಿದ್ದೀರಾ? 125 kg ಮಟನ್ನು. ಅದಕ್ಕೆ ರೈಸು 90 kg. ಟೋಟಲ್ ಎಷ್ಟು ಬಿರಿಯಾನಿ ಆಗ್ಬೋದು ಅಂದಾಜು? ಎಷ್ಟು ಕೆಜಿ ಬಿರಿಯಾನಿ ಆಗುತ್ತೆ? ಅದೇ ಲೆಕ್ಕ ಇಟ್ಕೊಳಕ್ಕಾಗಲ್ಲ. ಕೊಬ್ಬಿದ್ರೆ ಫುಲ್ ಕರಗ್ಬಿಡುತ್ತೆ, ಕೊಬ್ಬಿಲ್ಲ ಅಂದ್ರೆ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ಗಂಟೆವರೆಗೆ ಆಗ್ಬೋದು ನಿಮ್ಗೆ ಈಗ ಮಾಡಿದ್ರೆ? ಇವಾಗ ಮಾಡಿರೋ 4 ಗಂಟೆಗೆ ಇಟ್ಟಿದ್ರೆ ಒಂದು 6 ಕಾಲ್ಗೆಲ್ಲ ಖಾಲಿ ಆಗುತ್ತೆ. ಆಮೇಲೆ ಮತ್ತೆ ತಿರ್ಗಾ ಮಾಡ್ತೀವಿ, ಮಾಡ್ತಾನೆ ಇರ್ತೀರಾ? ಇನ್ನೊಂದು ಕಡೆ ಮಾಡ್ತೀವಿ. ಇಲ್ಲಿ ಮಾಡ್ತಾನೆ ಇರ್ತೀರಾ? ಮಾಡ್ತಾನೆ ಇರ್ಬೇಕು. ಭಾನುವಾರ ಮಾತ್ರನಾ? ಭಾನುವಾರ ಬೆಳಿಗ್ಗೆ ಎಷ್ಟು ಗಂಟೆ? 4 ಗಂಟೆಯಿಂದ
ಪ್ರತಿದಿನ ಬಾಕಿ ದಿನ 5:30 6 5:30 6 ಗಂಟೆಗೆ ಶುರು ಮಾಡ್ತೀರಾ ಅಂದ್ರೆ ಸಾಯಂಕಾಲ 8 ಗಂಟೆವರೆಗೂ ಬಿರಿಯಾನಿ ಇರುತ್ತಾ? 8 9 ಕೆಲವೊಂದು ಟೈಮ್ ಜಲ್ದಿ ಖಾಲಿ ಆದ್ರೆ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡ್ಬಿಡ್ತೀವಿ, ತಿರ್ಗಾ ಮಾಡಕ್ ಹೋಗಲ್ಲ. ಈವ್ನಿಂಗ್ ಟೈಮಲ್ಲಿ ಚಿಕನ್ ಬಿರಿಯಾನಿ ಎಷ್ಟು ಗಂಟೆಗೆ ಮಾಡ್ತೀರಾ? ಅದು 11 ಗಂಟೆ. ಇದು ಈ ಲೆಗ್ ಪೀಸ್ ಏನೋ ಕೇಳಿದೆ, ಅದೊಂಚೂರು ಇಂಟ್ರೆಸ್ಟಿಂಗ್ ಆಗಿತ್ತು. ಲೆಗ್ ಪೀಸ್ ಬಂದ್ಬಿಟ್ಟು ಒಂದ್ 3 ವರ್ಷದಿಂದ ಯಾರು ಮಾಡಿರ್ಲಿಲ್ಲ. ಹೊಸ ಕಾನ್ಸೆಪ್ಟ್ ಅಲ್ಲಿ ಮಟನ್ ಬಿರಿಯಾನಿ ತಗೊಂಡವ್ರಿಗೆ ಲೆಗ್ ಪೀಸ್ ಫ್ರೀ ಅಂತ ಮಾಡಿದ್ದು. ಓಕೆ ಅವಾಗ ಒಂದು 10 kg ಹೋಗ್ತಿತ್ತು. ಓಕೆ ಇವಾಗ 50 kg 60 kg ಹೋಗುತ್ತೆ. ಅದಕ್ಕಂತ ಜನ ಬಂದು ತಿಂತಾರೆ. ಅದನ್ನ ಬಿಡಬಾರ್ದು ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಅದು ಅಂದ್ರೆ ನೀವು ಸಾಯಂಕಾಲವರೆಗೂ ಕೊಡ್ತೀರಾ ಇಲ್ಲ ಅಂದ್ರೆ ಬೆಳಿಗ್ಗೆ 3:30 ಬೆಳಿಗ್ಗೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಎಷ್ಟು ತರ್ತೀರಾ ಅಷ್ಟು 50 kg ಅಷ್ಟು ತಂದು ಮಾಡಿದಷ್ಟು ಬರೀ ಲೆಗ್ ಪೀಸ್ ಮಾತ್ರ, ಇನ್ನೇನು ಕಬಾಬ್ ಎಲ್ಲ ಕೊಡಲ್ಲ? ಅದು ಸಪ್ರೇಟ್ ಸಿಗುತ್ತೆ. ಬೇಕಂದ್ರೆ ಇದು ಬಿರಿಯಾನಿ ತಗೊಂಡವ್ರಿಗೆ ಲೆಗ್ ಪೀಸ್ ಫ್ರೀ. ಓಕೆ ಓಕೆ. ಆ ಥರ. ಇದು ಅಡುಗೆ ಭಟ್ರು ನೀವೇನಾ ಇಲ್ಲ ಬೇರೆ? ಎಲ್ಲರೂ ಮಾಡ್ತಾರೆ, ಎಲ್ಲ ಸೇರಿ. ಅದೇ ನೋಡ್ತಾ ಇದ್ದೀನಿ ಈಗೆಲ್ಲ ಇಲ್ಲಿ ಓನರ್ ಯಾರು ವರ್ಕರ್ಸ್ ಯಾರು ಅಂತ ಗೊತ್ತಾಗ್ತಾರೆ, ಅಷ್ಟು ಸೋಷಿಯಲ್ ಆಗಿದ್ದೀರಾ ನೀವು ಅವ್ರ ಜೊತೆ. ಅದೇ ಒಂದು ಖುಷಿ ಆಯ್ತು. ಅವಾಗಲೇ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಇಲ್ಲ, ಒಂದು ಓನರ್ಗೆ ಒಂದು ಕಾಮನ್ ಸೆನ್ಸ್ ಆ ಥರ ಇರಬೇಕು. ಯಾಕಂದ್ರೆ ಹುಡುಗರ ಜೊತೆ ಮಿಂಗಲ್ ಆಗ್ಬೇಕು, ಅವಾಗ ಅವ್ರಿಗೂ ಬೇರೆ ಆಲೋಚನೆ ಬರಲ್ಲ. ತುಂಬಾ ಇದಾಗಿರ್ತಾರೆ. ನಿಮ್ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂತ ನಾನು ನೋಡಿದೆ. ಎಲ್ಲ ಪ್ರತಿಯೊಬ್ರು ಸುಧಾ ಅದಿರ್ಬೇಕು. ಆ ಖುಷಿ ವಿಚಾರ ನಿಮ್ಮ ಹತ್ರ ಇರ್ಬೇಕು. ಮತ್ತೆ ಟೇಸ್ಟ್ ಮಾಡ್ತಾ ಇದ್ದೀರಾ? ಲಾಸ್ಟ್ ಫೈನಲ್ ಇದು ಮೇನ್ ಭಟ್ರು ಹೇಳ್ಬಿಟ್ರೆ ನಾವು ಉಪ್ಪು ಖಾರ ಯಾರು ಮೇನ್ ಭಟ್ರು? ಓ, ಇವ್ರ ಮೇನ್ ಭಟ್ರು. ಓ, ಹಂಗೆ. ಸೂಪರ್. ಅಲ್ಲೇ ನಿಮ್ಮ ಇವರೆಲ್ಲ ಬರ್ತಾ ಇದ್ದೀರಾ ಗ್ರಾಹಕರು? ಅಲ್ಲ, 2-3 ಜನ ನೋಡ್ಕೊಂಡು ಹೋಗ್ತಾ ಇದ್ರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಕ್ಷಣ ಇದು? ಆಯ್ತು 17 ವರ್ಷ ಆಯ್ತು. 17 ವರ್ಷ ಆಯ್ತಾ ಈ ಕಾನ್ಸೆಪ್ಟ್ ಮಾಡಿ? 18 ಹಾಕ್ಬೋದು. ಈ ವರ್ಷದಿಂದ 18 ಆಗುತ್ತಾ? ಓಕೆ ಓಕೆ ಓಕೆ. ಖಾರ ಕಮ್ಮಿ ಇತ್ತಾ? ಓಕೆ ಓಕೆ ಓಕೆ. 18 ವರ್ಷ ಆಯ್ತು. ಫಸ್ಟ್ ಎಲ್ಲ ಎಷ್ಟು ಮಾಡ್ತಿದ್ರಿ? ಫಸ್ಟ್ ಸ್ಟಾರ್ಟ್ ಮಾಡಿದ್ದು 20 kg ಸ್ಟಾರ್ಟ್ ಮಾಡಿದ್ದು ಪ್ರಥಮ ಅಲ್ಲ, ನೀವು ಪ್ರಥಮ ಬಾರಿಗೆ ಇಲ್ಲೇ ಮಾಡ್ತಿದ್ದ ಫಸ್ಟ್ ಇಂದನು? ನಮ್ದು ಸ್ವಂತ ಜಾಗ ಇತ್ತು, ಅಲ್ಲಿ ಮಾಡ್ತಾ ಇದ್ವಿ. ಓ, ಅಲ್ಲಿ ಜಾಗ ಚಿಕ್ಕ ಅಂತ ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಬ್ರೋ. ಅದೇ ಅದೇ. ರೈಟ್ ರೈಟ್. ಆಮೇಲೆ ಇಲ್ಲಿಗೆ ಬಂದ್ ಮಾಡಿದ್ದ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಅಕ್ಷಣ? ಆಯ್ತು 3 ವರ್ಷ ಮೇಲೆ ಆಗಿದೆ. ಇಲ್ಲಿಗೆ ಬಂದ? ಓಕೆ. ಇಲ್ಲಿಗೆ ಬಂತವಿಂದನು 100 kg 120 kg ಆತನೇ ಬೇಯಿಸ್ತೀರಾ? ಇಲ್ಲ ಬ್ರೋ, ಎಲ್ಲ ಜೀವನದಲ್ಲಿ ಕಷ್ಟ ಇರುತ್ತೆ. ನಾವು ಕಷ್ಟ ಬಿದ್ದೇ ಬಂದಿದ್ದು. ಅಲ್ಲ, ಅದಕ್ಕೆ ಆದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಫುಲ್ ಡ್ರಾಪ್ ಆಯ್ತು. ಓಕೆ. ಡೇ ಬೈ ಡೇ ಪಿಕಪ್ ಮಾಡ್ಕೊಂಡು ಜನ ಒಬ್ಬರನ್ನ ಇಬ್ಬರು ಕುತ್ಕೋದು ಬ್ರೋ. ಹೌದೌದು. ಎಲ್ಲಾನು ಜನ ಹೌದೌದು. ಕಷ್ಟ. ಹೌದೌದು. ಅದು ಕರೆಕ್ಟ್. ಯಾಕಂದ್ರೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಕಾಂಪಿಟೇಷನ್ ಇದ್ದೇ ಇರ್ತದೆ ಪ್ರತಿಯೊಂದ್ರಲ್ಲೂ. ಅದು ಕರೆಕ್ಟ್. ಬಟ್ ಈಗ ಪರವಾಗಿಲ್ವಾ ಇಲ್ಲಿ ನಿಮ್ಗೆ? ಹೆಂಗೆ ಈಗ ಪರವಾಗಿಲ್ಲ, ಪಿಕಪ್ ಆಗ್ತಾ ಇದೆಯಲ್ಲ? ಯಾಕಂದ್ರೆ ಬೆಂಗಳೂರಲ್ಲಿ ಶನಿವಾರ ಭಾನುವಾರ ಬತ್ತು ಅಂದ್ರೆ ಎಲ್ಲಾ ಬಾಯ್ಲು ಬರೋದೇ ಫಸ್ಟ್ ಹೊಸಕೋಟೆ ಬಿರಿಯಾನಿ. ಯಾರು ಏನು ಅದೆಲ್ಲ ಯಾರು ಥಿಂಕ್ ಮಾಡಕ್ ಹೋಗಲ್ಲ. ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಯಾರು ಅದೆಲ್ಲ ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಹೊಸಕೋಟೆಗೆ ಬಂದು ಬಿರಿಯಾನಿ ತಿನ್ಬೇಕು, ಅದೊಂದೇ ಜನಕ್ಕೆ ಮೈಂಡಲ್ಲಿ ಇರೋದು. ಬಟ್ ಅಲ್ಲಿ ಬಂದು ತಿಂದ್ರೆ ಹೆಂಗಿರುತ್ತೆ ಅದೆಲ್ಲ ಸ್ವಲ್ಪ ಅವ್ರು ತಿಳ್ಕೊಂಡು ಇದು ಮಾಡ್ಬೇಕು. ಒಂದೇ ಟೇಸ್ಟ್ ಬರುತ್ತೆ. ಹಾ, ಓಕೆ. ಅದೇ ಅದೇ. ಓಕೆ ಓಕೆ. ನಿಮ್ಮ ಅನುಭವದ ಪ್ರಕಾರ ಅಲ್ಲ, ಆದ್ರೂ ಈಗ ನಿಮ್ಮಲ್ಲೇ ಕಾಂಪಿಟೇಷನ್ ಇರೋದ್ರಿಂದ ಒಬ್ರಿಗೊಬ್ರಿಗೂ ಟೇಸ್ಟ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ನಿಮ್ಮಲ್ಲೇ ಸಿಮಿಲರ್ ಆಗಿ ಒಂದೇ ಇದ್ರು ಟೇಸ್ಟ್ ಅಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಇರ್ತದೆ. ನೀವು ಕೊಡೋ ರೀತಿ, ನೀವು ನೋಡ್ಕೊಳ್ಳೋ ರೀತಿ, ಅದ್ರ ಮೇಲೆ ತುಂಬಾ ಇದಾಗುತ್ತೆ. ಇದು ದಮ್ ಕಟ್ಟಿದ್ರೆ ಎಷ್ಟೊತ್ತು ಬಿಡ್ಬೇಕಾಗತ್ತೆ ಈಗ ನೀವು? 18 ರಿಂದ 20 ನಿಮಿಷ ದಮ್ ಕಟ್ಟೋದು. ಬೆಳಿಗ್ಗೆ ಇದನ್ನ ಬಿಟ್ರೆ ಬಿರಿಯಾನಿ ಬಿಟ್ರೆ ಇನ್ನೇನ್ ಕೊಡ್ತೀರಾ ಅಕ್ಷಣ ನೀವು? ಬಿರಿಯಾನಿ ನಾರ್ಮಲ್ ಡೇಸ್ ಅಲ್ಲಿ ಬಿರಿಯಾನಿ ಜೊತೆ ಕಬಾಬ್ ಇರುತ್ತೆ. ಅದೇ ಇದು. ಓಕೆ. ಈ ಕಾಲ್ ಸೂಪು ಅದು ಇದು ಅದು ಎಲ್ಲ ಮಾಡ್ತೀರಾ? ಅಂದ್ರೆ ಅದೆಷ್ಟು ಗಂಟೆಗೆ ಶುರು ಮಾಡ್ತೀರಾ? ಬೆಳಿಗ್ಗೆ ಈಗ ಶುರು ಆಗ್ತಾ ಇದೆ ಆಲ್ರೆಡಿ, ಅದೆಲ್ಲ ಒಳಗಡೆ ಮಾಡ್ತಾ ಇರ್ತಾರೆ. ಓಕೆ ಓಕೆ. ಸೂಪರ್. ಮಟನ್ ಗಮನನೇ ಘಮ ಘಮ ಅಂತ ಇದೆ. ಕೈಯಾಗಿ ತಿನ್ಕೊಳ್ಳೋಂಗೆ ಅವಾಗ್ಲೇ ಅದೇ ಅನ್ಕೊಂಡೆ. ಫೈನಲ್ ಸ್ಟೇಜ್ ಬಿರಿಯಾನಿ ಫೈನಲ್ ಬಂದಿದೆ. ಈಗ ದಮ್ ಕಟ್ಟೋದು ಒಂದೇ ಬಾಕಿ. ಬಿಟ್ರೆ 100 ಬಿಡುತ್ತಲ್ಲ? 2-3 ತಿಂಗಳಿಂದ 3 ವರ್ಷದಿಂದ ಇದೆ. 3 ವರ್ಷದಿಂದ ಅದಕ್ಕಂತಾನೆ ಕೂಡ ಇದಕ್ಕೆ 20,000 ಆಗಿತ್ತು. ಆಮೇಲೆ 1 ಲಕ್ಷ ಇಟ್ಬೇಕು. ಆಮೇಲೆ ಕಾಲ್ಗಳ್ಗ ಭಾನುವಾರ ಮಾತ್ರನಾ ಕೊಡೋದು? ಭಾನುವಾರ ಮಾತ್ರ. ಲೆಗ್ ಪೀಸ್ ಅಂದ್ರೆ ಏಕ್ದಮ್ ಬಂದ್ಬಿಟ್ರು ಅನ್ಕೋ, ಒಂದ್ 200 ಜನ 300 ಜನ ಒಂದು 600 ಪೀಸ್ ಇರುತ್ತೆ. ಅಲ್ಲಿವರೆಗೂ ಕೊಡ್ಬಲ್ಲ ಯಾರಿಗೂ ಅಂತ ಇಲ್ಲ. ಅದಕ್ಕೆ ಕೂಡ ನಾವು ಹೋಟ್ಲ್ ಫ್ರೀಯಾಗಿ ನಡೆಸ್ಬೇಕು. ರೆಡಿ ಮಾಡ್ತಾ ಇದ್ದಾರೆ ನೋಡಿ.
ಇವಾಗ ಇವರು ದಮ್ ಕಟ್ಟಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೇಲೆ ಹೊಡೆ ಜಲ್ದಿ. ನೀಟಾಗಿ. ಅಬ್ಬಾ ಹೊಡೆ ಹಾಕು ಕರೆಕ್ಟ್ ಮುಂದೆ. ಬಟ್ ಇನ್ನೊಂದು 20 ನಿಮಿಷ ಬೇಕು ಅನ್ಕೋತೀನಿ ಇದನ್ನು ತೆಗಿಯೋಕೆ. ನೋಡ್ಬೇಕು, ಕೆಳಗಡೆಯಿಂದ ಉರಿ ಹಾಕಿ ಸಾಕು ಅಂತ ಮೇಲಿಂದ ಉರಿ ಹಾಕ್ತಾ ಇದ್ದಾರೆ. ಬಿಸಿ ಬಿಸಿ ಕುರಿ ಕಾಲು ಪ್ಲಸ್ ಕಾಲ್ ಸೂಪ್ ನೋಡಿ. ಬೆಳಗ್ಗೆ 4 ಗಂಟೆಗೆ ಕಾಲ್ ಸೂಪು. ನಾವು ಬೆಂಗಳೂರಲ್ಲಿ 7 ಗಂಟೆ ಆದರೂ ಕಾಲ್ ಸೂಪ್ ಸಿಕ್ಕಿರಲ್ಲ. ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಈಗ ಬಂದು ಟೈಮು 3:30ಗೆ ರೆಡಿ ಇದೆ. ಬೇಕು ಅಂದರೆ ಇಸ್ಕೊಂಡು ತಿಂತಾ ಇರ್ಬೋದು ನೋಡಿ. ಬೆಂಗಳೂರಿಂದ ಬಿರಿಯಾನಿ ಲವರ್ಸ್ ಆಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 3 ಐ ಥಿಂಕ್ ಟೈಮ್ ಇವಾಗ 3:30 ನೋಡಿ. ಆಲೆ 4 ಕಾರು ಒಂದು 5-6 ಸ್ಕೂಟರ್ಗಳು ಬಂದು ನಿಂತಿದೆ ನೋಡಿ. ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ ಆಲೆ ಬಿರಿಯಾನಿಗೆ. ಎಲ್ಲರಿಗೂ ಒಂದು ಖುಷಿ. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ನಾನಿಲ್ಲಿ ಬಂದಾಗ ಏನ್ ಗುರು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಹಿಂಗೆ ಬೇಯಿಸ್ತಾ ಇದ್ದಾರೆ, ಯಾರು ಬರ್ತಾರೆ ಗುರು ಅನ್ಕೊಂಡಿದ್ದೆ. ನಾನು ಒಬ್ಬನ್ ಬಿಟ್ರೆ ಯಾರು ಇರಲಿಲ್ಲ. ಈಗ ನೋಡಿದ್ರೆ ಇಲ್ಲಿರೋ ಜನ ನೋಡಿದ್ರೆ ನನಗೆ ಕೊಡ್ತಾರ ಅನ್ನೋದೇ ಡೌಟ್ ಆಗಿದೆ ಬಿರಿಯಾನಿನ. ಇಷ್ಟೊತ್ತು ಕಾದ್ಮೇಲೆ ಫೈನಲಿ ಕೈಗೊಂದು ಬಿರಿಯಾನಿ ಬಂತು. ಅಕ್ಷಯ್ ದಮ್ ಬಿರಿಯಾನಿ ಬೋನಸ್ ಲೆಗ್ ಪೀಸು. ಥ್ಯಾಂಕ್ ಯು. ಒಂದು ಬಿರಿಯಾನಿಗೆ ಒಂದು ಬೋನಸ್ ಲೆಗ್ ಪೀಸ್ ಫ್ರೀ. ನೋಡಿದ್ರೆ ಆವಾಗಲೇ ಒಬ್ಬರು ಇರಲಿಲ್ಲ. ಇವತ್ತು ನೋಡಿದ್ರೆ ಇಷ್ಟು ಜನ ಕೂತಿದ್ದಾರೆ. ಹಾಗೆ ನೇಮ್ ಮದನ್ ಬ್ರೋ. ತೆಲುಗು ತಮಿಳ್. ಎಲ್ಲಿಂದ ಬಂದಿರೋದು? ಹೊಸೂರಿಂದ ಬಂದಿದ್ದೀರಿ ಬಿರಿಯಾನಿಗೋಸ್ಕರ? ನಲ್ಲರ್ಕ ಸೂಪರ್. ನಿಂಗೆ ಹೊಸೂರಾ? ನಿಂಗೆ ಹೊಸೂರಾ? ಸೂಪರ್ ಇರ್ಕ? हाँ बिरयानी बहुत अच्छा लगता है. हाँ एकदम ಸೂಪರ್. ಬಾಯ್ ಬ್ರೋ. நானும் ஒசூர்லேருந்து தான் வரேன். பிரியாணிக்காக தான் வந்தது, ஆ வேற எதுக்காகவும் வரல. பிரியாணிக்காக மட்டும்தான். நான் தான் எல்லாத்துக்கும் சொன்னேன், இந்த மாதிரி ஒரு பிரியாணி காலைல மார்னிங் டைமில் போடுறாங்க, நல்லா இருக்குன்னு சொன்னாங்க. Okay. ஸோ அதனால எல்லாத்தையும் கூப்பிட்டு வந்திருக்கேன். சூப்பராக இருக்குது, நீங்களும் வந்து ட்ரை பண்ணி பாருங்க. ನೀವೇ ಹೇಳಿದ್ದ ಅವರಿಗೆಲ್ಲ? ನೀವೇ சொன்னீங்களே எல்லாரும் நான் தான் சொன்னேன். ಅವರಿಗೆ? ಓ ಸೂಪರ್ ಸೂಪರ್ ಬ್ರೋ. ಸರ್ ನೀಗ ಬೇರೆ நல்லா இருக்கா? வெரி குட். மை நேம் இஸ் கவியா சார். பிரியாணிக்காக தான் வந்தோம். செம்ம டேஸ்ட். ಸೂಪರಾ? ಓಕೆ ಥ್ಯಾಂಕ್ ಯು. ಯಾ ಬ್ರೋ. సార్ ನಿಮ್ಮ ಹೆಸರು? నా పేరు రాజగోపాల్. రాజగోపాల్. ఓకే. బిర్యానీ చాలా బాగుంది. చాలా బాగుందా? ఎప్పటి నుంచి వస్తున్నారు? సెకండ్ టైమా? మీరు సార్? ఫస్ట్ టైమా? నేను ఫస్ట్ టైమా. బాగుందా? ಚೆನ್ನಾಗಿದೆ. సార్ బిర్యానీ బాగుంది, అట్మాస్ఫియర్ కూడా బాగుంది. పేరు విద్యాసాగర్. మీ పేరు? సతీష్. సూపర్. మామూలు సతీష్. ಸರ್ ನಿಮ್ಮ ಹೆಸರು? மனோஜ். ಮನೋಜಾ? ಬಿರಿಯಾನಿ ಹೆಂಗಿದೆ? ಚೆನ್ನಾಗಿದೆ. ಎಷ್ಟನೇ ಸಾರಿ ಬರ್ತಿರೋದು ನೀವು? ಸೆಕೆಂಡ್ ಟೈಮಾ? ನೀವು ನಿಮ್ಮ ಹೆಸರು? ರಾಮ್ ಅಂತ. ನೀವು ಎಷ್ಟೇ ಸೆಕೆಂಡ್ ಟೈಮಾ? ಎಲ್ಲ ಒಂದೇ ಬ್ಯಾಚ್ ಸೆಕೆಂಡ್ ಟೈಮ್. ಎಲ್ಲಿಂದ ಬಂದಿರೋದು ನೀವು? ಕಾಡ್ಗೋಡಿನಾ? ವೈಟ್ ಫೀಲ್ಡ್ ಕಾಡ್ಗೋಡಿ. ಓಕೆ. ಚೆನ್ನಾಗಿದೆ ತಾನೇ ಬಿರಿಯಾನಿ? ಸೂಪರ್ ಆಗಿದೆಯಾ? ಥ್ಯಾಂಕ್ ಯು. ಬೈ. ಹಾಯ್ ಗಾಯ್ಸ್. ಹಾಯ್. ಬಿರಿಯಾನಿ ಹೆಂಗಿದೆ? ಬಿರಿಯಾನಿ ಎಷ್ಟು ಯಾವಾಗ ಬರ್ತೀರಾ? ಎಷ್ಟೇ ಸಾರಿ ಇದು? ಫಸ್ಟ್ ಟೈಮಾ ಸೆಕೆಂಡ್ ಟೈಮ್? ಫೋರ್ತ್ ಟೈಮಾ? ಇದು ಫೋರ್ತ್ ಟೈಮ್? ಓ ಅವರೇ ನೀವೇನ ಕರ್ಕೊಂಡ್ಬಂದಿದ್ದು ಎಲ್ಲಾರನು? ಚೆನ್ನಾಗಿದೆಯಾ ಬಿರಿಯಾನಿ? ಓಕೆನಾ? ಸೂಪರಾ? ಓಕೆ. ಓ ಬಾಯ್ ಫ್ರೆಂಡ್ಸ್ ಅಂತ.